ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನಿವತ್ತು ಬ್ರೋಕ್ಲಿ ಮತ್ತು ಪುದೀನ ಬಾತ್ ಮಾಡ್ತಾಯಿದ್ದೆ. ಮೊನ್ನೆ ಮಾಡೋದು ಬ್ರೋಕ್ಲಿ ಪುದೀನ ರೈಸ್, ಇದು ಬಾತ್. ಇದು ತುಂಬಾ ರುಚಿಯಾಗಿರ್ತು. ಬನ್ನಿ ಮಾಡೋದು ಹೆಂಗೆ ನೋಡುವ. ಮೊದಲಿಗೆ ಮಿಕ್ಸಿ ಜಾರಲ್ಲಿ 1 ಹಿಡಿಯಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಪ್ಪಷ್ಟು ಪುದೀನ ಸೊಪ್ಪು, ಇದನ್ನು ಕ್ಲೀನಾಗಿ ತೊಳ್ಕೊಂಡೆ. ನಾನು ಹೇಳಿದ ರೀತಿಲೇ ಎಲ್ಲ ಮಸಾಲೆ ಹಾಕಿ ರುಚಿ ಆಗ್ತು. ಒಂದು 5ರಿಂದ 6 ಎಸಳು ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದನೂ ಸಹ ತುಂಬ ರುಚಿಯಾಗ್ತು. ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 3-4 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಿನಕ್ಕಿಂತ ಸಣ್ಣ ಶುಂಠಿ, 1 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 3/4 ಸ್ಪೂನು ಬಡೆ ಸೊಪ್ಪು, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಇಂಚ್ ಚಕ್ಕೆ, 1 ಲವಂಗ, ಅರ್ಧ ಕಪ್ ಕಾಯಿ ತುರಿ. ಇವಿಷ್ಟನ್ನು ನೀರು ಹಾಕದೇನೆ ಹಾಗೇ ರುಬ್ಲಕ್ಕು. ಯಾಕೆಂದರೆ ಸೊಪ್ಪಿನಲ್ಲೇ ನೀರಿರ್ತು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಲು ಅಡ್ಡಿಲೆ. ನೋಡಿ, ಇದನ್ನು ನುಣ್ಣಗೆ ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಎಷ್ಟು ಗ್ರೀನಾಗಿದ್ದು ಎಲ್ಲ ಸೊಪ್ಪು ಹಾಕೋದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ 1 ಸ್ಪೂನ್ ಜೀರಿಗೆ ಪೂರ್ತಿ ಪಟ್ಗುಟ್ಟ ನಂತರ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋ. ಇದು ಫ್ರೈ ಆದ ನಂತರ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಕೊಳ್ಳೋ. ಅದನ್ನು ಹಾಕಿ ಅದನ್ನು ಫ್ರೈ ಮಾಡೋ. ಇದು ಫ್ರೈ ಆದ ನಂತರ ಇದ್ರ ಜೊತೆಗೆ 1 ಕ್ಯಾರೆಟ್ ದೊಡ್ಡದು, ಆಮೇಲೆ 1 ಆಲೂಗಡ್ಡೆನೂ ದೊಡ್ಡದು, ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕೋ. ಬೇಕಾದರೆ ಬೇರೆ ತರಕಾರಿನೂ ನಿಂಗೋಕೆ ಇಷ್ಟವಾದರೆ ಹಾಕೊಂಬ್ಲಡ್ಡಿಲಿ. ಅದ್ರ ಜೊತೆಗೆ ಬ್ರೋಕ್ಲಿನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಬಿಸಿ ನೀರಲ್ಲಿ ಒಂಚೂರು ಅರಿಶಿನ ಹಾಕಿ, ಅದನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೆ. ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಕಾಳು ಇಲ್ಲಿ ಮೊಳಕೆ ಬಂದು, ಬೇಕಾದರೆ ನೀವು ಹಾಗೆ ನೀರಲ್ಲಿ ನೆನೆಸಿದ ಬಟಾಣಿ ಕಾಳು ಯೂಸ್ ಮಾಡ್ಲಕ್ಕು, ಇಲ್ಲಾಂದರೆ ಹಸಿ ಬಟಾಣಿ ಕಾಳನ್ನು ಸಹ ಯೂಸ್ ಮಾಡ್ಲಕ್ಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿನ ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡ್ರೆ 15 ನಿಮಿಷಕ್ಕೆಲ್ಲ ಈ ಬಾತ್ ರೆಡಿ ಆಗ್ತು. ಈಗ ಬೀಸದ ಮಸಾಲೆನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋ. ನೋಡಿ, ಎಷ್ಟೊಂದು ತರಕಾರಿ ಹಾಕಿದ್ದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಟಿಫನ್ ಬಾಕ್ಸಿಗೆ ಮಾಡಿಕೊಡಿ. ಎಲ್ಲವನ್ನು ಮಕ್ಕಳು ಖಾಲಿ ಮಾಡ್ಕೊಬತ್ತು. ಮಾಡೋದು ಖಾಲಿ ಆಗ್ತು ಅಂದರೆ ನಗಳ ಮನಸ್ಸಿಗೂ ಒಂಥರ ಸಮಾಧಾನ ಇರ್ತು. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಎಂತ ಹಾಕೋ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೆ. 1 ಸ್ಪೂನು ಸಕ್ಕರೆ ಬಿಲ್ಕುಲ್ ಆಪ್ಷನಲ್ಲು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ಲಾಸ್ಟಲ್ಲಿ ಒಂದು ಅರ್ಧ ಕಡಿಯಷ್ಟು ನಿಂಬೆ ರಸನ ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನೀರು ಹಾಕು. ನಾನಿಲ್ಲಿ ಎಷ್ಟು ಅಕ್ಕಿ ತಗೊಂಡೆ ಹೇಳಿದ್ರ ಮೇಲೆ ನೀರು ಹಾಕು. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡೆ, ಅಂದರೆ 3 ಲೋಟ ನೀರು ಹಾಕಿದ್ದೆ. ಹಳದಿ ಯಾವುದೇ ಪುಲಾವ್ ಮಾಡೋ ಅಥವಾ ಬಾತ್ ಮಾಡೋ ಅಂದಾಗ ನೀರನ್ನು ಮಾತ್ರ ಹಳದು ಹಾಕಿ. ಈಗ 2 ವಿಸಲ್ ಕೂಗಿಸಿದ್ರೆ ಸಾಕು. ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದಕ್ಕೆ 2 ವಿಸಲ್ ಕೂಗಿಸೋ. ಅಕ್ಕಿ ನೆನೆಸಿಡೋಗಿದ್ರೆ ತಳ ಹತ್ತೋಗ್ತು. ಕುಕ್ಕರ್ ಆಯ್ದು 2 ವಿಸಲ್ ಆದಮೇಲೆ ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆಂದ ಕಾಣ್ತು ನೋಡಲ್ವ. ತಿನ್ಲಕ್ಕೂ ಭಾಳ ರುಚಿ ಆಗ್ತು. ಒಂದು ಸತಿ ಟ್ರೈ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.